ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಮ್ಮ LaExcellence ಬೆಂಗಳೂರು ಪರ್ಸೆಂಟ್ಸ್ ಕರೆಂಟ್ ಇಶ್ಯೂ ಆಫ್ ದ ಡೇ. ಇವತ್ತಿನ ಎಪಿಸೋಡಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ಕಸ್ಟೋಡಿಯಲ್ ಡೆತ್ಸ್. ಏನಪ್ಪ ಅಂತಂದರೆ, ಇಫ್ ಯು ಆರ್ ವಾಚಿಂಗ್ ದ ನ್ಯೂಸ್ ರೀಸೆಂಟ್ಲಿ ಲಾಸ್ಟ್ 2 ಡೇಸಿಂದ ನ್ಯೂಸ್ ನೋಡ್ತಾ ಇದ್ದರೆ, ಒನ್ ಇಂಪಾರ್ಟೆಂಟ್ ನ್ಯೂಸ್ ಈಸ್ ವೆರಿ ಫೇಮಸ್. ಏನಪ್ಪ ಅಂತಂದರೆ, 9 ಪೊಲೀಸ್ ಆಫೀಸರ್ಸ್ 9 ಪೊಲೀಸ್ ಆಫೀಸರ್ಗೆ ಮದುರೈ ಹೈಕೋರ್ಟ್ ಅವರು ಡೆತ್ ಪೆನಲ್ಟಿನ ಕೊಟ್ಟಿದ್ದಾರೆ. ಡೆತ್ ಪೆನಲ್ಟಿ ಬಿಕಾಸ್ ದೇ ಕಮಿಟೆಡ್ ಕಸ್ಟೋಡಿಯಲ್ ಡೆತ್ಸ್. ಸೊ ಇವತ್ತಿನ ಎಪಿಸೋಡಲ್ಲಿ ವಿಲ್ ಡಿಸ್ಕಸ್ ದ ಬ್ಯಾಕ್ಗ್ರೌಂಡ್ ಟು ದಿಸ್ ಪರ್ಟಿಕ್ಯುಲರ್ ಕೇಸ್. ಅದಾದಮೇಲೆ ಡೆತ್ ಪೆನಲ್ಟಿ ಕೊಡೋದಕ್ಕೋಸ್ಕರ ನಮ್ಮ ಕಾನ್ಸ್ಟಿಟ್ಯೂಷನ್ ಅಥವಾ ನಮ್ಮ ಲೀಗಲ್ ಸಿಸ್ಟಮಲ್ಲಿ ಇರುವಂಥ ಪ್ರೊವಿಷನ್ಸ್ ಏನಿದೆ, ಡೆತ್ ಪೆನಲ್ಟಿ ಕೊಟ್ಟ ಮೇಲೆ ಡೆತ್ ಪೆನಲ್ಟಿ ರಿಸೀವ್ ಮಾಡಿರುವಂಥ ಈ ರೀತಿಯಾದಂಥ ಪೊಲೀಸ್ ಆಫೀಸರ್ಸ್ಗೆ ಮುಂದೆ ಕೋರ್ಸ್ ಆಫ್ ಆ್ಯಕ್ಷನ್ ಏನಿದೆ, ಬೇರೆ ಏನಾದರೂ ಆಲ್ಟರ್ನೇಟಿವ್ ಇದೆಯಾ, ಸೊ ಕಂಪ್ಲೀಟಾಗಿ ನೋಡ್ಕೊಂಬರೋಣ. ಅದೇ ಥರ ಡೆತ್ ಪೆನಲ್ಟಿ ಇಂಡಿಯಾದಲ್ಲಿ ಯಾವ ರೀತಿ ಇವಾಲ್ವ್ ಆಗಿದೆ ಅನ್ನೋದನ್ನು ಕೂಡ ನೋಡೋಣ. ಓಕೆ, ಅ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಅನ್ಫಾರ್ಚುನೇಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ದಿಸ್ ಇಯರ್ಸ್ ಪ್ರಿಲಿಮ್ಸ್ ಅಂತ ಹೇಳ್ಬೋದು. ಸೊ ಆ ಕೇಸ್ ಏನಪ್ಪ ಅಂತಂದರೆ, ಆ ಕೇಸ್ ನೇಮ್ ಇಸ್ ರೆಡ್ ಆ್ಯಸ್ ದ ಸಂತಕುಲಂ ಕಸ್ಟೋಡಿಯಲ್ ಡೆತ್ಸ್ ಕೇಸ್. ಸಂತಕುಲಂ ಅನ್ನೋದು ಒಂದು ಚಿಕ್ಕ ಹಳ್ಳಿ ಇನ್ನು ತಮಿಳ್ನಾಡು. ಸೊ ಅಲ್ಲಿ ಈ ಡೆತ್ ಪೆನಲ್ಟಿ ಆಗಿದೆ. ಏನಪ್ಪ ಅಂತಂದರೆ, ಅದು ಫಾದರ್ ಮತ್ತು ಸನ್ ಡುವೋನ ಅರೆಸ್ಟ್ ಮಾಡಿ ಕರ್ಫ್ಯೂದಲ್ಲಿಟ್ಟಾಗ ಸೊ ಅವರ ಮೇಲೆ ಅಟ್ರಾಸಿಟೀಸನ್ನು ಮಾಡಿ ಅವರಿಂದ ಡೆತ್ ಆಗಿತ್ತು. ಅದೇ ಕೇಸ್. ಸೊ ಬ್ಯಾಕ್ಗ್ರೌಂಡ್ ನೋಡೋಣ. ಏನು ಬ್ಯಾಕ್ಗ್ರೌಂಡಪ್ಪ ಅಂತಂದರೆ, ಸೊ ಯಾವಾಗ ಆಗಿತ್ತು ಸಂತಕುಲಂದಲ್ಲಿ ಅಂತಂದರೆ, ಸೊ ವಿಕ್ಟಿಮ್ಸ್ ಯಾರಪ್ಪ ಅಂತಂದರೆ ಪಿ ಜಯರಾಜ್ ಅಂತ, ಇವರೇ ಅಪ್ಪ ಅವರು ಫಾದರ್. ಆ್ಯಂಡ್ ನೆಕ್ಸ್ಟ್ ಈಸ್ ಜೆ ಬೆನಿಕ್ಸ್ ಅಂತ 31. ಸೊ ಫಾದರ್ ಸನ್ ಡುವೋ ಇವ್ರಿಗೆ ಏನಾಗಿತ್ತಪ್ಪ ಅಂದ್ರೆ, ಸಿಂಪಲ್ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಏನಪ್ಪ ಅಂತಂದರೆ, ಡ್ಯೂರಿಂಗ್ ದ COVID-19 ಪೀರಿಯಡ್, ಸಂತಕುಲಂ ತಮಿಳ್ನಾಡಲ್ಲಿ COVID-19 ಪೀರಿಯಡಲ್ಲಿ ಅರೌಂಡ್ ಜೂನ್ 2020 COVID-19 ಟೈಮಲ್ಲಿ ಕರ್ಫ್ಯೂ ಆಗ್ತಾಯಿದ್ರು. COVID-19 ಟೈಮಲ್ಲಿ ಕರ್ಫ್ಯೂ ಜೊತೆಗೆ ಲಾಕ್ಡೌನ್ ಇತ್ತು. ನಿಮಗೆಲ್ಲ ಗೊತ್ತಿದೆ, ಲಾಕ್ಡೌನ್ ಅಂದರೆ ಇಷ್ಟು ಟೈಮ್ ಒಳಗಡೆ ಅಷ್ಟೇ ನೀವು ಆಫೀಸ್ ಅಥವಾ ನಿಮ್ಮ ಶಾಪ್ನ ಓಪನ್ ಇಡಬೇಕು, ಅದಾದಮೇಲೆ ಕ್ಲೋಸ್ ಮಾಡಬೇಕು, ಅರ್ಲಿ ಟೈಮ್ಸಲ್ಲಿ ಕ್ಲೋಸ್ ಮಾಡಬೇಕಂತ ರೂಲ್ಸ್ ಇತ್ತು. ಸೊ ಇವರು ದೇ ವೇರ್ ಅರೆಸ್ಟೆಡ್ ಫಾರ್ ಅಲಿಜೆಡ್ಲಿ ಕೀಪಿಂಗ್ ದ ಶಾಪ್ ಓಪನ್ ಬಿಯಾಂಡ್ ದ ಪರ್ಮಿಟೆಡ್ ಕರ್ಫ್ಯೂ ಅವರ್ಸ್. ಇಷ್ಟು ಅವರ್ಸ್ ಆದಮೇಲೂ ಕೂಡ ನೀವು ಶಾಪ್ನ ಓಪನ್ ಮಾಡಿದ್ದೀರಾ ಅಂತ ಹೇಳಿ ಅವರನ್ನು ಜೈಲಿಗೆ ಹಾಕ್ತಾರೆ. ಸೊ ಜೈಲಿಗೆ ತೊಗೊಂಡೋಗ್ತಾರೆ, ಕಸ್ಟಡಿ ತೊಗೊಂಡೋಗ್ತಾರೆ. ಸರಿ, ನಾಟ್ ಜೈಲಿಗೆಲ್ಲ, ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅವ್ರನ್ನ ಕಸ್ಟಡಿ ತೊಗೊಂಡೋಗ್ತಾರೆ. ಆ ಕಸ್ಟಡಿಲಿ ಹೋದಾಗ ಅವರ ಮೇಲೆ ಚಿತ್ರಹಿಂಸೆ ಕೊಡ್ತಾರೆ. ಚಿತ್ರಹಿಂಸೆ ಕೊಟ್ಟು ಯಾವ ರೀತಿ ಅಂತಂದರೆ, ದ್ಯಾಟ್ ಫೈನಲಿ ಲೀಡ್ಸ್ ಟು ದೇರ್ ಡೆತ್. ಕಸ್ಟೋಡಿಯಲ್ ಡೆತ್ ಆಗುತ್ತೆ. ಸೊ ಏನಾಗುತ್ತೆ ಇಲ್ಲಿ, ಟೇಕನ್ ಟು ದ ಲೋಕಲ್ ಪೊಲೀಸ್ ಸ್ಟೇಷನ್ ಆ್ಯಂಡ್ ದೇ ವರ್ ಟಾರ್ಚರ್ಡ್ ಹೋಲ್ ನೈಟ್. ರಾತ್ರಿ ಎಲ್ಲ ಟಾರ್ಚರ್ ಮಾಡ್ತಾರೆ ಅವ್ರ ಮೇಲೆ. ನೆಕ್ಸ್ಟ್ ಸಫರ್ಡ್ ಸಿವಿಯರ್ ಫಿಸಿಕಲ್ ಇಂಜುರೀಸ್ ಆ್ಯಂಡ್ ಅಲಿಜೆಡ್ ಸೆಕ್ಷುವಲ್ ಟಾರ್ಚರ್ ಕೂಡ ಅವರ ಮೇಲೆ ಆಗಿದೆ ಅಂತ ಹೇಳ್ತಾರೆ. ಓಕೆ, ಅದಾದಮೇಲೆ ದೇವೇರ್ ಎಷ್ಟು ಲೈಕ್ ಬಾರ್ಬರಿಕ್ ಇತ್ತಂದರೆ, ಅವರ ಬ್ಲಡ್ಡನ್ನು ಹೊಡೆದಾಗ ಅಥವಾ ಅವ್ರ ಮೇಲೆ ಫಿಸಿಕಲ್ ಅಸಾಲ್ಟ್ ಮಾಡಿದಾಗ ಅವರ ಬ್ಲಡ್ ಕಸ್ಟಡಿಯಲ್ಲಿ ಏನು ಚೆಲ್ಲಿತ್ತಲ್ಲ, ಆ ಬ್ಲಡ್ಡನ್ನು ಅವರಿಂದಲೇ ಕ್ಲೀನ್ ಮಾಡಿಸಿದ್ರಂತೆ ಪೊಲೀಸವರು. ಅವರಿಂದನೇ ಕ್ಲೀನ್ ಮಾಡಿಸಿದ್ರಂತೆ. ಫೈನಲಿ ಬೋತ್ ಡೈಡ್ ವಿತಿನ್ ಡೇಸ್ ವೈಲ್ ಇನ್ ಜುಡಿಷಿಯಲ್ ಕಸ್ಟಡಿ. ಸೊ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಅವರನ್ನು ಅರೆಸ್ಟ್ ಮಾಡಿ ಅವರ ಮೇಲೆ ಫಿಸಿಕಲ್ ಅಸಾಲ್ಟ್ ಎಲ್ಲ ಮಾಡಿ, ಮೆಂಟಲ್ ಅಸಾಲ್ಟ್ ಮಾಡಿ, ಸೆಕ್ಷುವಲ್ ಅಸಾಲ್ಟ್ ಮಾಡ್ತಾರೆ. ಅದರಿಂದ ಫೈನಲಿ ಅವರಿಬ್ಬರ ಡೆತ್ ಆಗುತ್ತೆ. ಸೊ ಡೆತ್ ಆದಮೇಲೆ ನೆಕ್ಸ್ಟ್ ಏನಾಯ್ತಪ್ಪ ಅಂತಂದರೆ, ಥ್ರೂಔಟ್ ಇಂಡಿಯಾ, ಎಸ್ಪೆಷಲಿ ಇಟ್ ಸ್ಟಾರ್ಟೆಡ್ ಇನ್ ತಮಿಳ್ನಾಡು, ಏನಾಯ್ತು ಅಂದರೆ ಪಬ್ಲಿಕ್ ಔಟ್ಕ್ರೈ ಸ್ಟಾರ್ಟ್ ಆಯಿತು. ಪಬ್ಲಿಕ್ ಔಟ್ಕ್ರೈ ಅಂದರೆ ದಿಸ್ ಕೇಸ್ ಟ್ರಿಗರ್ಡ್ ಮ್ಯಾಸಿವ್ ನ್ಯಾಷನಲ್ ಔಟ್ರೇಜ್ ಆ್ಯಂಡ್ ವಾಸ್ ವೈಡ್ಲಿ ಕಂಪೇರ್ಡ್ ಟು ದ ಇಂಡಿಯಾಸ್ ಜಾರ್ಜ್ ಫ್ಲಾಯ್ಡ್ ಮೂಮೆಂಟ್ ಅಂತ. ಯಾರಪ್ಪ ಇವರು ಜಾರ್ಜ್ ಫ್ಲಾಯ್ಡ್ ಅಂತಂದರೆ, ಜಾರ್ಜ್ ಫ್ಲಾಯ್ಡ್ ಮೂಮೆಂಟ್ ಅಂತ ಯಾಕೆ ಕರೀತಾರೆ ಅಂದರೆ, ಜಾರ್ಜ್ ಫ್ಲಾಯ್ಡ್ ಅನ್ನೋರೊಬ್ಬರು ಅಮೇರಿಕನ್ ಬ್ಲ್ಯಾಕ್ ಪರ್ಸನ್ ಅಥವಾ ಆಫ್ರೋ ಅಮೇರಿಕನ್ ಪರ್ಸನ್. ಸೊ ಇವರ ಮೇಲೆ ಪೊಲೀಸ್ ದೌರ್ಜನ್ಯದಿಂದ he also was like murdered by the police ಅಂತಲೇ ಹೇಳ್ಬೋದು. ಅವರನ್ನು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿದ ತಕ್ಷಣ ಅವರ ಮೇಲೆ ಕಾಲನ್ನು ಇಟ್ಟು, ಸೊ he was stamped upon by the police. As a result he got suffocated and died in front of everyone. So that moment was called as George Floyd moment. ಸೊ ಈ ರೀತಿಯಾಗಿ ಪೊಲೀಸ್ ಬ್ರೂಟಾಲಿಟಿಯಿಂದ ಯಾರ್ದಾದ್ರೂ ಡೆತ್ ಆಯ್ತಂದರೆ that is being called as ಜಾರ್ಜ್ ಫ್ಲಾಯ್ಡ್ ಮೂಮೆಂಟ್. ಈ ಫ್ಲಾಯ್ಡ್ ಮೂಮೆಂಟ್ ಆದಮೇಲೆ BLM ಮೂಮೆಂಟ್ ಸ್ಟಾರ್ಟ್ ಆಗಿತ್ತು US ದಲ್ಲಿ. BLM ಮೂಮೆಂಟ್ ಅಂತಂದರೆ ಬ್ಲ್ಯಾಕ್ ಲೈವ್ಸ್ ಮ್ಯಾಟರ್ ಮೂಮೆಂಟ್ ಸ್ಟಾರ್ಟ್ ಮಾಡಿದ್ರು. ಸೊ ದಿಸ್ ಶೋಕೇಸಸ್ ಸಿಸ್ಟಮಿಕ್ ಪೊಲೀಸ್ ಬ್ರೂಟಾಲಿಟಿ. ವಾಟ್ ಹ್ಯಾಪನ್ ಇನ್ ದ USA ರಿಪೀಟೆಡ್ ಇನ್ ಇಂಡಿಯಾ, ಇನ್ ಪರ್ಟಿಕ್ಯುಲರ್ ಸಂತಕುಲಂ ಕೇಸ್ ಅಂತ ಹೇಳಿದರು. ಸೊ ಅದಾದಮೇಲೆ ಸೋ ಮೋಟೋ ಆ್ಯಕ್ಷನ್. ಸೊ ಮದ್ರಾಸ್ ಹೈಕೋರ್ಟ್ ಏನು ಮಾಡ್ತಂದರೆ, ಮದ್ರಾಸ್ ಹೈಕೋರ್ಟ್ ಟುಕ್ ಸೋ ಮೋಟೋ ಕಾಗ್ನಿಸೆನ್ಸ್ ಆಫ್ ದೀಸ್ ಪರ್ಟಿಕ್ಯುಲರ್ ಡೆತ್ಸ್. ಸೊ ತಗೊಂಡ್ಮೇಲೆ ರಿಫ್ಲೆಕ್ಟಿಂಗ್ ದ ಕ್ವಾಲಿಟಿ ಗ್ರೇವಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ವಯೋಲೇಷನ್ಸ್ ಇನ್ವಾಲ್ವ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಇಟ್ ಟುಕ್ ದ ಸೋ ಮೋಟೋ ಆ್ಯಕ್ಷನ್ ಆ್ಯಂಡ್ ದೆನ್
it was transferred to the CBI. The then government was subjected to scrutiny, subjected to criticism, though there is no general consent. Okay, in CBI and the Tamil Nadu government was forced to transfer the case to CBI. So case na transfer madidmele, that is the Central Bureau of Investigation started the investigation, and they found out police brutality and also found evidence to this particular custodial death. So idadmele antandre, during the investigation what they found out was, they found out that the police even tried to tamper the evidences. So evidence ಹೊರಗೆ ಬರದೇ ಇರೋ ಕಾರಣಕ್ಕೋಸ್ಕರ ಟ್ಯಾಂಪರ್ ಕೂಡ ಮಾಡಿದ್ರು ಅಂತ ಹೇಳಲಾಗಿತ್ತು. ಅದಾದ್ಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಜಡ್ಜಸ್ ಆಗಲಿ, ಲಾಯರ್ಸ್ ಆಗಲಿ ಎಲ್ಲರಿಗೂ ಥ್ರೆಟನ್ ಮಾಡಿದ್ರು. ಯಾಕಂದ್ರೆ ದೇ ಆರ್ ನಾಟ್ ಜಸ್ಟ್ ಸಿಂಪಲ್ ಆರ್ಡಿನರಿ ಸಿಟಿಸನ್ಸ್, ದೇ ಆರ್ ಪೊಲೀಸ್ ಆಫೀಸರ್ಸ್. ಅವರಿಗೆ ಪವರ್ಸ್, ಎಕ್ಸ್ಟ್ರಾರ್ಡಿನರಿ ಪವರ್ಸ್ ಇದೆ. ಸೊ ಅದು ಅಲ್ಲದೆ 9 ಪೊಲೀಸ್ ಆಫೀಸರ್ಸ್, ಆ 9 ಪೊಲೀಸ್ ಆಫೀಸರ್ಸ್ ಏನು ಮಾಡಿದ್ರು ಅಂದ್ರೆ, ದೇ ಟ್ರೈ ಟು ಯೂಸ್ ಆಲ್ ದ ಫೋರ್ಸ್ ಅಂಡರ್ ದೇರ್ ಪವರ್ ಟು ಟ್ಯಾಂಪರ್ ದ ಎವಿಡೆನ್ಸಸ್, to dictate the judges, to dictate the lawyers who are involved in this particular case. So ಎಲ್ಲವನ್ನು ಕೂಡ ಥಿಂಕ್ ಮಾಡಿದ ಮೇಲೆ CBI submitted the report. ರಿಪೋರ್ಟ್ ಮಾಡಿದ ಮೇಲೆ CBI filed murder charges against the accused officers, examining over 100 witnesses. So they took cognizance of 100 witnesses, and charges included murder, destruction of evidence, and finally the custodial evidence, which ultimately led to murder. So according to this, it was transferred to the court, and the court's words were, hearts shudder reading the brutality. ಏನಂತಂದ್ರೆ ಹೃದಯ ಕಲಕುವಂತ ಇನ್ಸ್ಟೆನ್ಸಸ್ ಇದು. ಆ ಬ್ರೂಟಾಲಿಟಿ ರಿಪೋರ್ಟ್ ಓದ್ತಾ ಹೋದ್ರೆ ಇಟ್ ಶಡರ್ಸ್ ದ ಹಾರ್ಟ್ ಅಂತ ಹೇಳಿದ್ರು. ದ ಕೋರ್ಟ್ ಕಂಡೆಮ್ಡ್ ದ ಅಬ್ಯೂಸ್ ಆಫ್ ಅಥಾರಿಟಿ ಬೈ ದೋಸ್ sworn to protect the law. The people who are sworn to protect the law are the ones who are abusing the power. Next, ಕೋರ್ಟ್ ಏನು ಮಾಡುತ್ತಂದ್ರೆ, ದೇ ಇನ್ವೋಕ್ಡ್ ರೇರೆಸ್ಟ್ ಆಫ್ ರೇರ್ ಡಾಕ್ಟ್ರಿನ್. ಇಫ್ ಯು ಹ್ಯಾವ್ ಲರ್ನ್ಡ್ ಪಾಲಿಟಿ, ಅದರಲ್ಲಿ ಡೆತ್ ಪೆನಾಲ್ಟಿ ಡಿಸ್ಕಸ್ ಮಾಡುವಾಗ ವಿ ರೀಡ್ ಅಬೌಟ್ ರೇರೆಸ್ಟ್ ಆಫ್ ರೇರ್ ಡಾಕ್ಟ್ರಿನ್. ದಟ್ ಈಸ್, ಡೆತ್ ಪೆನಾಲ್ಟಿ ಈಸ್ ನಾಟ್ ಅ ನಾರ್ಮ್, ಇಟ್ ಈಸ್ ಎಕ್ಸೆಪ್ಷನ್. ದಟ್ ಎಕ್ಸೆಪ್ಷನ್ ಈಸ್ ಯೂಸ್ಡ್ ಇನ್ ದ ಎಕ್ಸೆಪ್ಷನಲ್ ಕೇಸಸ್ ಲೈಕ್ ರೇರೆಸ್ಟ್ ಆಫ್ ರೇರ್ ಡಾಕ್ಟ್ರಿನ್. ಸೊ ದ ಕೋರ್ಟ್ ಕ್ಲಾಸಿಫೈಡ್ ದಿಸ್ ಪರ್ಟಿಕ್ಯುಲರ್ ಇನ್ಸ್ಟೆನ್ಸಸ್, ದಿಸ್ ಪರ್ಟಿಕ್ಯುಲರ್ ಏರಿಯಾ ಆರ್ this particular case as rarest of rare doctrine, and it justified the death penalty on the grounds of custodial responsibility as well as extreme brutality conducted by the people who were sworn to protect the law. As a result, 9 police officers ಮೇಲೆ yesterday, April 6th, 2026, they were sentenced to death penalty. Okay, so March 2026 ಅಲ್ಲಿ they were convicted, and April 2026 ಅಲ್ಲಿ they were sentenced to death penalty. ಇವಾಗ that is the current news, and we have to understand what this death penalty actually means in India. So for that, what is the legal framework that is dealing with death penalty in India? Okay, legal framework. So first we will discuss the constitutional and statutory basis. ಏನಪ್ಪ ಅಂದರೆ, ಇಂಡಿಯಾದಲ್ಲಿ ಡೆತ್ ಪೆನಾಲ್ಟಿ ಇಸ್ ಡೆಲ್ಟ್ ಅಂಡರ್ ಆರ್ಟಿಕಲ್ 21. ಆರ್ಟಿಕಲ್ 21 ಏನಿದೆ, ಆರ್ಟಿಕಲ್ 20 is right to life and personal liberty. It is right to life, and it is subjected to procedure established by law. ಅದಾದಮೇಲೆ IPC ಸೆಕ್ಷನ್ 302, BNS ಸೆಕ್ಷನ್ 61 ಅಲ್ಲಿ ಮರ್ಡರ್ ಆಲ್ಸೋ ಅಪ್ಲಿಕೇಬಲ್ ಫಾರ್ ಟೆರರಿಸಮ್, rape leading to death, and POCSO offences are included under death penalty. Next, how is method of execution? Method of execution is hanging as prescribed under CRPC. Okay, CRPC. So this is the statutory and constitutional basis of death penalty in India. When is death penalty awarded? One is murder, only in the rarest of rare cases. Next, rape leading to death, such as Nirbhaya case, and rape of a minor under POCSO case. Next is any terrorism offences under Unlawful Activities Prevention Act, that is UAPA Act, that also attracts death penalty. Next, waging war against the state, aggravated or repeated offences. So all these offences incur death penalties. So in this particular case, the rarest of rare doctrine, where the murder was involved, was invoked. As a result, death penalty has been awarded to all the 9 police officers involved in such a brutality. Next, so what is next ಅವ್ರಿಗೆ? ಸೊ ಇವಾಗ ಡೆತ್ ಪೆನಾಲ್ಟಿನ
ಅನೌನ್ಸ್ ಮಾಡಿದ್ದಾರೆ. ಸೊ ವಾಟ್ ಆರ್ ದ ಸೇಫ್ ಗಾರ್ಡ್ಸ್ ಅವೈಲೇಬಲ್ ಇನ್ ಇಂಡಿಯಾ ಟು ಪ್ರೊಟೆಕ್ಟ್ ಪೀಪಲ್ ಫ್ರಮ್ ಡೆತ್ ಪೆನಲ್ಟಿ? ಬಿಕಾಸ್ ಡೆತ್ ಪೆನಲ್ಟಿ ಅಂದರೆ ವಿ ಆರ್ ಟಾಕಿಂಗ್ ಅಬೌಟ್ ರೈಟ್ ಟು ಲೈಫ್ ಇಯರ್. ಸೊ ರೈಟ್ ಟು ಲೈಫ್ ಈಸ್ ಬೀಂಗ್ ಟೇಕನ್ ಅವೇ ಬೈ ದ ಸ್ಟೇಟ್. ಯಾವ ರೀತಿ? ಥ್ರೂ ಡೆತ್ ಪೆನಲ್ಟಿ. ಸೊ ಆ ರೀತಿಯಾಗಿದ್ದಾಗ ದೇರ್ ಆರ್ ಆಬ್ವಿಯಸ್ಲಿ ಸೇಫ್ ಗಾರ್ಡ್ಸ್ ಪ್ರೊವೈಡೆಡ್. ಸೊ ಫಸ್ಟ್ ಏನಪ್ಪ ಅಂದರೆ, ನೆಕ್ಸ್ಟ್ there is High Court, that is Madras High Court has to mandatorily confirmation of sentences. Okay, mandatorily confirm the sentences, and then there is automatical in the Supreme High Court only there will be automatic looking into this case of again. So ಇನ್ನೊಂದು ಬಾರಿ ಆ ಕೇಸನ್ನು ಪರಿಶೀಲಿಸಲಾಗಿಸುತ್ತದೆ. ದಟ್ ಈಸ್ ಆಟೋಮೆಟಿಕ್ ಆಗಿರುತ್ತೆ. ನೆಕ್ಸ್ಟ್ ಸುಪ್ರೀಂ ಕೋರ್ಟಲ್ಲಿ ದೆನ್ ದೇರ್ ಇಸ್ ಅ ಡೈರೆಕ್ಟ್ ಅಪೀಲ್ ಎಟ್ ದ ಸುಪ್ರೀಂ ಕೋರ್ಟ್. ಅದಾದಮೇಲೆ ರಿವ್ಯೂ ಪಿಟಿಷನ್, ದಟ್ ಈಸ್ ರೀ ಎಕ್ಸಾಮಿನೇಷನ್ ಬೈ ದ ಸುಪ್ರೀಂ ಕೋರ್ಟ್ ಬೆಂಚ್. ಅದಾದಮೇಲೆ ಇಲ್ಲಿ ಕ್ಯೂರೇಟಿವ್ ಪಿಟಿಷನ್ ಇರುತ್ತೆ. ಕ್ಯೂರೇಟಿವ್ ಪಿಟಿಷನ್ ಅಂದರೆ ದಿಸ್ ಈಸ್ ದ ಲಾಸ್ಟ್ ಜುಡಿಷಿಯಲ್ ರೆಮಿಡಿ ಇನ್ ದ ಸುಪ್ರೀಂ ಕೋರ್ಟ್. ಸೊ ಇಲ್ಲೂ ಡಿಫೀಟ್ ಆಯಿತು, ಇಲ್ಲೂ ಡಿಫೀಟ್ ಆಯಿತು, ಇಲ್ಲಿ ಡಿಫೀಟ್ ಆಯ್ತು ಅಂದರೆ ದ ಜುಡಿಷಿಯಲ್ ರೀಕೋರ್ಸ್ ಎಂಡ್ಸ್ ಇಯರ್. ಸೊ ಇದಾದಮೇಲೆ ಯು ಡೋಂಟ್ ಹ್ಯಾವ್ ಎನಿ ಜುಡಿಷಿಯಲ್ ರೀಕೋರ್ಸ್ ಇಯರ್, ಎಂಡ್ ಆಗುತ್ತೆ. ದ ಓನ್ಲಿ ಅದರ್ ಆಪ್ಷನ್ ಯು ಹ್ಯಾವ್ ಈಸ್ governor mercy or presidential mercy. Since we are talking about death penalty, only the president can give mercy petition. That is also called as pardon or mercy petition. So this is for governor ge article 161 irutte, for president article 72. So only the president can give recourse or give pardon under article 72 for the murder cases or death penalty. Okay, for rest of the cases governor also has the power, for pardoning powers of governor is also there, but in case of death penalty only the president has the power to pardon the death penalty. Okay, only pardoning the death penalty. Rest of the other courses, that is you can revive, remit, etc cases are available under governor also, but pardoning is available only to the president. Next idadmele Supreme Court judgments in the past. So there have been, the death penalty is one of the most discussed provision in the law ಅಂತಾನೆ ಹೇಳ್ಬೋದು. ಸೊ ಅದಕ್ಕೋಸ್ಕರ ಜುಡಿಷಿಯರಿ ಹ್ಯಾಸ್ ಲುಕ್ಡ್ ಇನ್ ಟು ಇಟ್ ಇನ್ ಡೀಟೇಲ್. ಸೊ ಫಸ್ಟ್ ಕೇಸಲ್ಲಿ ಇನ್ ಬಚನ್ ಸಿಂಗ್ ಕೇಸ್ ವರ್ಸಸ್ ಪಂಜಾಬ್, ಸ್ಟೇಟ್ ಆಫ್ ಪಂಜಾಬ್ ಕೇಸ್ ಇನ್ 1980 ದ ಕೋರ್ಟ್ ಇಂಟ್ರೊಡ್ಯೂಸ್ಡ್ ಫಾರ್ ದ ಫಸ್ಟ್ ಟೈಮ್ ರೇರೆಸ್ಟ್ ಆಫ್ ರೇರ್ ಡಾಕ್ಟ್ರಿನ್. The court said that death penalty is the exception and life imprisonment is the norm or the rule. So ಏನಂತಂದರೆ ಇನ್ ಕೇಸ್ ಆಫ್ ಏನಾದರೂ ಒಂದು extreme case ಆದಾಗ first we should give them life imprisonment rather than death penalty. Death penalty should be used only in the rarest of rare doctrine, rarest of rare cases ಅಂತ ಹೇಳ್ತು. ಇದಾದ್ಮೇಲೆ ಇನ್ ಮಚ್ಚಿ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ 1983 it expanded upon this rarest of rare doctrine. What the court said was, the expanded the doctrine with the factors like manner of commission. ಓಕೆ, ಏನಾದರೂ ಒಂದು ಅಫೆನ್ಸಸ್ನ ಕಮಿಟ್ ಮಾಡಿದ್ರೆ ಅಂದರೆ ಹೌ ಇಟ್ ವಾಸ್ ಕಮಿಟೆಡ್ ಆ್ಯಂಡ್ ವಾಟ್ ವಾಸ್ ದ ಮೋಟಿವ್ ಬಿಹೈಂಡ್ ದ ಕಮಿಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಕ್ರೈಮ್. ಅದಾದಮೇಲೆ ಮ್ಯಾಗ್ನಿಟ್ಯೂಡ್, ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಕ್ರೈಮ್, ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಕ್ರೈಮ್ ಆನ್ ದ ಸೊಸೈಟಿ ಆಟ್ ಲಾರ್ಜ್, ಆ್ಯಂಡ್ ದೆನ್ ವಲ್ನರಬಿಲಿಟಿ ಆಫ್ ದ ವಿಕ್ಟಿಮ್. ಸೊ ದೇರ್ ಆರ್ ಬೋತ್ aggravating factors and mitigating factors. Both will be looked upon in rarest of rare doctrine according to Machi Singh case. So idare antandre aggravating factors antandre, so if the motive is very planned, well executed. Mitigating factors antandre, if the death or any murder has happened in self defense, then they will be considered as self defense and they will be considered as mitigating factors. So in these particular cases, instead of providing death penalty, they might be awarded with life imprisonment. But in aggravating cases, for example, if it is planned, it is executed with a particular motive, then it will be considered as aggravating factors and death penalty will be provided. Okay, but there are various cases when the doctrine of rarest of rare doctrine has failed, because the who decides the rarest of rare doctrine? It is decided by the courts. So court ಏನು ಮಾಡಿದೆ, ಕೆಲವೊಂದು ಕೇಸಸ್ಸಲ್ಲಿ ಇಟ್ ಹ್ಯಾಸ್ ಮಿಸ್ಇಂಟರ್ಪ್ರಿಟೆಡ್. ಒಂದು ಕೇಸಸ್ಸಲ್ಲಿ ಗಂಡು ಮಗನನ್ನು ಕೊಲೆ ಮಾಡೋದಕ್ಕೋಸ್ಕರ ಸೊ ಇಟ್ ಹ್ಯಾಸ್ ಎಂಡೆಡ್ ದೇರ್ ಪ್ರಾಜಿನಿ, ಮುಂದೆ ವಂಶಾವಳಿನೇ ಎಂಡ್ ಮಾಡಿದ್ರೆ ಅಂತೇಳಿ ಅವರಿಗೆ ಡೆತ್ ಪೆನಲ್ಟಿ ಕೊಟ್ಟಿದ್ದಾರೆ. ಇನ್ನೊಂದು ಕೇಸಸ್ಸಲ್ಲಿ ಅ ಪರ್ಸನ್ ಹ್ಯಾಡ್ ರೇಪ್ಡ್ ಮೆನಿ ಪೀಪಲ್, ಸೊ ಹಿ ವಾಸ್ not given a death penalty and he got released from the court, and later then he raped his own daughter and he killed her also. So ಆ ಕೇಸಲ್ಲಿ ರೇರೆಸ್ಟ್ ಆಫ್ ರೇ ಡಾಕ್ಟ್ರಿನ್ ವರ್ಕ್ ಆಗಿಲ್ಲ, ಇನ್ನೊಂದು ಕೇಸಲ್ಲಿ ವರ್ಕ್ ಆಗಿದೆ. ಸೊ ದ್ಯಾಟ್ ಆಲ್ಸೋ ದೇರ್ ಇಸ್ ಡಿಬೇಟ್ ಇದೆ, ಬಟ್ ದ್ಯಾಟ್ ವಿಲ್ ಡಿಸ್ಕಸ್ ಅದರ್ ಟೈಮ್. ಬಟ್ ದಿಸ್ ಈಸ್ ರೇರೆಸ್ಟ್ ಆಫ್ ರೇರ್ ಕೇಸ್ ಡಾಕ್ಟ್ರಿನ್. ಅದಾದಮೇಲೆ ಮಿತು ವರ್ಸಸ್ ಪಂಜಾಬ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಸ್ಟ್ರಕ್ ಡೌನ್ ಮ್ಯಾಂಡೇಟರಿ ಡೆತ್ ಪೆನಲ್ಟಿ ಆಸ್ ಅ ವಯೋಲೇಷನ್ ಆಫ್ ಆರ್ಟಿಕಲ್ 21.
ಸೊ ಮ್ಯಾಂಡೇಟೆಡ್ ಡೆತ್ ಪೆನಾಲ್ಟಿ ಡಸಂಟ್ ಮೀನ್ ಇಟ್ ಇಸ್ ವೈಲೇಟಿಂಗ್ ಆರ್ಟಿಕಲ್ 21 ಅಂತ ಹೇಳ್ತು. ನೆಕ್ಸ್ಟ್ ಸಂತೋಷ್ ಬಾರಿಯರ್ ಕೇಸ್ ಇನ್ 2009 ಅಲ್ಲಿ ಕೋರ್ಟ್ ವಾರ್ನ್ಡ್ ಅಗೇನ್ಸ್ಟ್ ಆರ್ಬಿಟರಿ ಯೂಸ್ ಆಫ್ ದ ಡೆತ್ ಪೆನಾಲ್ಟಿ ಆ್ಯಂಡ್ ಇಟ್ ಸ್ಟ್ರೆಸ್ ಅಪಾನ್ ದ ಪ್ರಿನ್ಸಿಪಲ್ಡ್ ಸೆಂಟೆನ್ಸಿಂಗ್. ಯು ಶುಡ್ ನಾಟ್ ಕನ್ಸಿಡರ್ ಡೆತ್ ಪೆನಾಲ್ಟಿ ಆಸ್ ಅ ರೂಲ್, ಇಟ್ ಶುಡ್ ಬಿ ಓನ್ಲಿ ಅನ್ ಎಕ್ಸೆಪ್ಷನ್ ಅಂತ ಹೇಳಿದೆ. ದೆನ್ ಶತ್ರುಘ್ನ ಚವಾನ್ 2014 ಕೇಸಲ್ಲಿ ಸುಪ್ರೀಂ ಕೋರ್ಟ್ ಎಸ್ಟಾಬ್ಲಿಷ್ಡ್ ದ್ಯಾಟ್ undue delay in deciding a mercy petition is a valid ground for commutation in case there is a death penalty awarded to you and you have put a mercy petition in front of the governor or president and there has been a undue delay, and then in those particular cases death penalty can be commuted, meaning from death penalty he can be committed to life imprisonment ಅಂತನೂ ಹೇಳಿದೆ. ನೆಕ್ಸ್ಟ್ ನಿರ್ಭಯ ಕೇಸಲ್ಲಿ the court reinforced the collective conscience doctrine. Very important. What do you understand by the collective conscience doctrine? That is, crime that shock society's conscience may warrant extreme penalty such as death penalty. So this particular case, Nirbhaya case, was one such example where it shook the conscience of the society as a whole. And also this particular case, custodial death, is also can be considered a case which has reinforce the collective conscience doctrine ಅಂತಾನೆ ಹೇಳ್ಬೋದು ನಾವು. ಏನಂತಂದರೆ ಯಾವುದಾದ್ರು ಕ್ರೈಮ್ ಸೋ ಗ್ರೇವ್ ದಟ್ ಇಟ್ ರೀಕಿಂಡಲ್ಸ್ ದ ಸೊಸೈಟಲ್ ಕಾನ್ಸೆನ್ಸ್ ಎಟ್ ದ ಹೋಲ್. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಕೀ ಡಾಕ್ಟ್ರಿನ್ಸ್ ಅಂಡ್ ದ ಕ್ರಿಟಿಸಿಸಮ್ಸ್. ಸೊ ಗವರ್ನಿಂಗ್ ಡಾಕ್ಟ್ರಿನ್ಸ್ ಹಿಯರ್ ಆರ್ ರೇರೆಸ್ಟ್ ಆಫ್ ರೇರ್ ಕೇಸಸ್, ದಟ್ ಈಸ್ ಆಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಡೆತ್ ಓನ್ಲಿ ವೆನ್ ಲೈಫ್ ಇಂಪ್ರಿಸನ್ಮೆಂಟ್ ಈಸ್ ಹೋಲಿ ಇನ್ಅಡೆಕ್ವೇಟ್. ನೆಕ್ಸ್ಟ್ ಈಸ್ ಕಲೆಕ್ಟಿವ್ ಕನ್ಸೆನ್ಸ್, ದಟ್ ಈಸ್ ಕ್ರೈಮ್ ಶಾಕ್ಸ್ ದ ಮಾರಲ್ ಫ್ಯಾಬ್ರಿಕ್ ಆಫ್ ದ ಸೊಸೈಟಿ. Next is balancing text, that is aggravating factors weighed against the mitigating circumstances. And finally, the reformative theory, that is there is genuine possibility of reform must favor avoiding the death. In case a person can be reformed in the future, then go for life imprisonment, give some opportunity for him to take reformative justice, give some opportunity for him to reform rather than giving death penalty. But critics object ಮಾಡ್ತಾರೆ ಇದಕ್ಕೆ ಏನಂತಂದ್ರೆ ಬಿಕಾಸ್ ಇಟ್ ಈಸ್ ಇರಿವರ್ಸಿಬಲ್, ದಟ್ ಈಸ್ ಜುಡಿಷಿಯಲ್ ಎರರ್ಸ್ cannot be corrected after the execution. ಓಕೆ, ಬಿಕಾಸ್ ಡೆತ್ ಪೆನಾಲ್ಟಿ ಲೀಡ್ಸ್ ಟು ಡೆತ್. ಸೊ ಡೆತ್ ಆದಮೇಲೆ ಇಟ್ ಈಸ್ ಇರ್ರಿವರ್ಸಿಬಲ್. ಸೊ ಜುಡಿಷಿಯಲ್ ಎರರ್ಸ್ ಇದ್ದಾಗ ಇಟ್ ಮೇಟ್ ಲೀಡ್ ಟು ಇರ್ರಿವರ್ಸಿಬಲ್ ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಈಸ್ ನೋ ಪ್ರೂವನ್ ಡಿಟರೆನ್ಸ್, ದಟ್ ಈಸ್ ದೇರ್ ಇಸ್ ನೋ ಎಂಪಿರಿಕಲ್ ಎವಿಡೆನ್ಸ್ that the death penalty results in deterrence anta. One of the people who proponents of the death penalty, who support death penalty, says that death penalty acts as a deterrence. Deterrence ಅಂದ್ರೆ ಏನು, ಯಾವುದೋ ಒಂದು ಕೇಸ್ ಮೇಲೆ ಒಬ್ಬರಿಗೆ ಡೆತ್ ಪೆನಾಲ್ಟಿ ಕೊಡ್ತಿಲ್ಲ ಅಂದರೆ ಅದರ್ ಪೀಪಲ್ ಅಲ್ಲಿ ಒಂದು ಫಿಯರ್ ಸ್ಟಾರ್ಟ್ ಆಗುತ್ತೆ, ಡಿಟರೆನ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇಫ್ ಐ ಕಮಿಟ್ ಸಚ್ ಅ ಕ್ರೈಮ್ ದೆನ್ ಡೆತ್ ಪೆನಾಲ್ಟಿ ಕ್ಯಾನ್ ಕಮ್ ಇನ್ ಟು ಮೀ ಆಲ್ಸೋ, ಡೆತ್ ಪೆನಾಲ್ಟಿ ಕ್ಯಾನ್ ಬಿ ಪುಟ್ ಆನ್ ಮೀ ಆಲ್ಸೋ. ಆ ರೀತಿಯಾದಂಥ ಒಂದು ಇಶ್ಯೂ ಬರಬಾರ್ದು ಅಂತ ಹೇಳಿ ಡಿಟರೆನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅಕಾರ್ಡಿಂಗ್ ಟು ವೇರಿಯಸ್ ಸ್ಟಡೀಸ್ ದೇರ್ ಈಸ್ ನೋ ಪ್ರೂವನ್ ಎವಿಡೆನ್ಸ್ ದಟ್ ಡೆತ್ ಪೆನಾಲ್ಟಿ ಕ್ರಿಯೇಟ್ಸ್ ಡಿಟರೆನ್ಸ್. ನೆಕ್ಸ್ಟ್ ಹ್ಯೂಮನ್ ರೈಟ್ಸ್, ದಟ್ ಈಸ್ ವೈಡ್ಲಿ viewed as a violation of the right to life and dignity. Next is global trend, that is over 100 countries have abolished death penalty. So because it is violating the human rights, 100 countries have violated death penalty. So the question is, should there be death penalty or capital punishment in India or not? But this particular case ಅಲ್ಲಿ they have considered various doctrines and they have weighed in aggravating and mitigating factors, and the court thought that the death penalty is suited here. So but this particular case ಯಾಕೆ historic ಅಂತಂದ್ರೆ it brings in police accountability. It is exceptionally rare cases that the death penalty is awarded to police officials, it is awarded to a government servant. Next is rule of law reinforced, that is this verdict affirms that no one in India, not even the law enforcers, stand above the constitution, stand above the rule of law in India. Custodial torture is not an administrative failing, it is rather a crime and it should be considered as a criminal offense and should be treated as a criminal act rather than failure of administration. Finally, the human rights jurisprudence, that is the judgment strengthens ಏನು ಮಾಡುತ್ತೆ, it strengthens India's human rights framework and signals to the law enforcement agencies that the abuse of detainees will face the severest of legal consequences. So it is going to act as deterrence for all the police officers who are going to indulge in custodial deaths in the future, because custodial deaths is one of the major issue in Indian policing system. Recently in the report
Uttar Pradesh, Tamil Nadu, these states are some of the states which record highest number of custodial deaths. So that this particular case is going to serve as an example for the future cases. Next, what happens next? So next will be the legal journey ahead. They can go to Supreme Court. They can, first it will be automatically invoked in the High Court itself. Then they will go to Supreme Court. Then if Supreme Court also agrees in favor of the High Court judgment, then they will be sent to mercy petition, etc., etc. And then the key takeaway here is, case is a defining moment in India's custodial justice history. It establishes that the rarest of rare doctrine applies with equal force when the perpetrators are agents of the state itself, and that the right to life under Article 21 protects every citizen, even from those entrusted to uphold the particular law. So this is everything you should know about custodial death case in Tamil Nadu. Custodial case in Tamil Nadu, and that is the Santakulam case. So if you like the video, then please hit the like button, comment on it and share it with your friends. And ಏನಾದರೂ ಬೇರೆ ಕಮೆಂಟ್ಸ್ ಇತ್ತು ಅಥವಾ ಏನಾದರೂ ಬೇರೆ ಸಜೆಷನ್ಸ್ ಇದ್ದರೆ ಪ್ಲೀಸ್ ರೈಟ್ ಇನ್ ದ ಕಮೆಂಟ್ ಬಾಕ್ಸ್ ಆಲ್ಸೋ. ಐ ಆಮ್ ಓಪನ್ ಟು ಸಜೆಷನ್ಸ್. ಇದನ್ನು ಹೇಳ್ತಾ ಐ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.